ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧಿಕಾರಿ ಶ್ರೀ ಚಂದ್ರಶೇಖರ್ ಅವರ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಹಿಂದೆ ಬರ್ರಿ ಚೇತಿ ಹಿಂದೆ ಬನ್ನಿ ಚೇತಿ ಹಿಂದೆ ಶೇಕ್ ಆಗಿದೆ. ಎಲ್ಲಿ ಹೋಯಿತು ಏನಂತ ಗೊತ್ತಾಗಿಲ್ಲ. ಎಲ್ಲಿ ಜೈಲಿಗೆ ಆಗ್ತಾರೆ ಇದೆಲ್ಲ ತನಿಖೆ ಆಗುತ್ತೆ ಅನ್ನೋಕ್ಕೋಸ್ಕರ ಎಲ್ಲ ಮೊದಲು ಒಂದು ಅವಾರ್ಡ್ಗೆ ಬಂದಿದ್ದೆ ಅಂತ ಹೇಳ್ತಾರೆ. MPM ಅಲ್ಲಿ ಇದ್ದೆ ಇಮಿಡಿಯೇಟ್ ಆಗಿ ಆ ಪೆನ್ ಡ್ರೈವು ಅದನ್ನೇ ನನ್ನೆ ನಾವು ಕೇಳಿದ್ದೀವಿ ಬಸ್ಸಲ್ಲಿ. ಈಗ ಅದು CBIಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಹೋಟೆಲ್ ಮ್ಯಾನೇಜ್ಮೆಂಟ್ SLC ಪಾಸ್ ಈಗ ಮಿನಿಸ್ಟರ್ ಬಂದು ಮಾತಾಡಿ ಏನು ಹೇಳಿದ್ರು ಪರಮೇಶ್ವರ್ ಬೇರೆ ಏನು ಮಾತಾಡ್ತಾರೆ ನಿಂದಿಸ್ತಾರೆ. ಅವರು ಎಲ್ಲ ಹೇಳ್ಬಿಡ್ತಾರೆ ಏನೇನಾಗಿದೆ ಅಂತ ಹೇಳ್ತಾರೆ. ಅವರು ಸರ್ಕಾರದ ಬಂಡವಾಳ ಬಯಲಾಗ್ತೈತೆ, ಅದಕ್ಕೋಸ್ಕರ ಮುಚ್ಚಿಟ್ಟಿದ್ದೀರ ಅಂತಲೇ ನಾನು ಹೇಳಿದ್ದೀನಿ. ನನ್ನ ಡಿಮ್ಯಾಂಡ್ 5 ಡಿಮ್ಯಾಂಡಲ್ಲಿ ಅದು ಒಂದು ಡಿಮ್ಯಾಂಡ್. 5 ಡಿಮ್ಯಾಂಡ್ ಹೇಳಿದ್ದೀನಿ. ಅವರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಎಲ್ಲ ಇವು ನಾಗೇಂದ್ರ ಇದ್ದಾರೆ, ನಾಗರಾಜ್ ಇದೆ. ನನ್ನ ಹತ್ರ ಫೋಟೋಸ್ ಎಲ್ಲ ಇದೆ. ನಾನು ಬ್ಯಾಂಕ್ಗಳು ನಂಬರ್ ಎಲ್ಲ ಇಲ್ಲೇ ಹೊರಗೆ ಡಿಪಾರ್ಟ್ಮೆಂಟ್ ಹೊರಗಿನ ಬ್ಯಾಂಕ್ ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, IT ಕಂಪ್ನಿಗೆ. ಅದರೊಳಗೆ ವಾಪಸ್ ಬಂದಿದ್ದೆ. ಇತಿಹಾಸ ಇಲ್ಲ. ನಾನು ಅದೇ ನೀವು ಬರ್ತಿಲ್ಲ ಅಂದರೆ ಇಷ್ಟು ದುಡ್ಡು ಹೋಗ್ಬಿಡು. ನೀವು ನೋಟಲ್ಲಿ ತೋರಿಸಿಲ್ಲ ಅಂದಿದ್ರೆ ಇಷ್ಟು ದುಡ್ಡು ತಿಂದಾಗ್ತದೆ. ವಿಚಾರ ಅಂದರೆ ಇದರಲ್ಲಿ ಅವರೆಲ್ಲರ ಹತ್ರನೂ ಮೆನ್ಷನ್ ಮಾಡಿರ್ತಾರೆ. ಕಚೇರಿಯಲ್ಲಿರೋರಿಗೆ ನಿಗಮದ ಅಧ್ಯಕ್ಷರಿಗೆ ಅವರು ಸಿಗಲ್ಲ, 2 ದಿನ ಬಿಟ್ಟು ಮುಂದುವರ್ಸೋಣ ಅಂತಲೇ ಹೇಳಿರೋದು. ಅದಾದಮೇಲೆ ಇವ್ರು ಮನೆಗೆ ಬಂದಿರೋದು ಅವ್ರ ಸ್ನೇಹಿತರು. ಆ 3 ದಿನದಲ್ಲಿ ಯಾರು ಕಾಲ್ ಮಾಡಿ ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಸಮಸ್ಯೆ ದುಡ್ಡು ಬರ್ಬೋದು, ಹೋಗ್ಬೋದು, ಅದು ಪ್ರಶ್ನೆ ಇಲ್ಲ. ಜೀವ ಕೊಡೋಕ್ಕಾಗಲ್ಲ. ಈ ಥರ